ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸದ್ಯ ತಮ್ಮ ರಾಜಕೀಯ ಜೀವನದ ಉತ್ತುಂಗದಲ್ಲಿದ್ದಾರೆ. ಇವತ್ತೋ ನಾಳೆನೋ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವಂಥ ಕನಸನ್ನ ಕೂಡ ಕಾಣ್ತಾ ಇದ್ದಾರೆ. ಅವರ ಆ ಕನಸಿನ ಹಾದಿಯಲ್ಲಿ ಮುಳ್ಳಾಗಿ ಕಾಡ್ತಾ ಇದ್ದಿದ್ದು ಅವರು ಎದುರಿಸ್ತಾ ಇದ್ದಂಥ ಒಂದಿಷ್ಟು ಆರೋಪಗಳು. ಅಕ್ರಮ ಆಸ್ತಿ ಸಂಪಾದನೆಯ ಆರೋಪ ಅವರ ಬೆನ್ನಿಗೆ ಅಂಟಿಕೊಂಡಿತ್ತು. ಈಗ ಆ ಕೇಸಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಅವರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಯಾವ ಕೇಸಲ್ಲಿ ಅವರು ಜೈಲು ಸೇರಿದ್ರೋ ಆ ಕೇಸ್ನ ಚಾರ್ಜ್ ಶೀಟ್ ರದ್ದಾಗಿದೆ, ಕೇಸು ರದ್ದಾಗಿದೆ. ಸುಪ್ರೀಂ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಕೆ.ವಿ. ವಿಶ್ವನಾಥನ್ ಪೀಠ ಈ ಆದೇಶವನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾರಿ ನಿರ್ದೇಶನಾಲಯ ಅಂದರೆ ಇಡಿಗೆ ಹಿನ್ನಡೆಯಾಗಿದೆ. ಲೋಕಸಭಾ ಎಲೆಕ್ಷನ್ ವೇಳೆ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಬೆಳವಣಿಗೆ ಶಕ್ತಿ ತುಂಬಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅನುಕಂಪದ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಸೃಷ್ಟಿಯಾಗಿದೆ. ಅನುಕಂಪದ ಅಸ್ತ್ರ ಅಂತಂದ್ರೆ ಈ ಕೇಸಲ್ಲಿ ನಾನು ಅಕ್ಯೂಸ್ಡ್ ಅಲ್ಲ, ವಿಕ್ಟಿಮ್. ಅಂದ್ರೆ ಈ ಕೇಸ್ನಲ್ಲಿ ನಾನು ಆರೋಪಿ ಅಲ್ಲ, ಬಲಿಪಶು. ನನ್ನನ್ನ ಬಲಿಪಶು ಮಾಡಲಾಯಿತು ಅನ್ನೋ ವಾದವನ್ನ ಮುಂದಿಡೋದಕ್ಕೆ, ಆ ಮೂಲಕ ಅನುಕಂಪವನ್ನು ಗಳಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶದ ಬಾಗಿಲೊಂದು ತೆರೆದುಕೊಂಡಿದೆ. ಬಹುದೊಡ್ಡ ರಿಲೀಫು ಸುಪ್ರೀಂ ಕೋರ್ಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಕ್ಕಿರೋದು. ಇಲ್ಲಿಂದಲೇ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇಲ್ಲಿಂದಲೂ ಹೇಳ್ತಾ ಇದ್ದೀನಿ, ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ. ಸೊ ನಾನೇನ್ ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದೆ. ಬೇಕಾದಷ್ಟು ತೊಂದರೆ ಈಗೂ ಸಿಬಿಐನವ್ರು ಏನೇನ್ ಮಾಡ್ತಾ ಇದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ. ಇವತ್ತು ಮಾತಾಡಕ್ ಹೋಗಲ್ಲ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಟಿವಿಯವರು, ಮೀಡಿಯಾ ಅವರೆಲ್ಲ ಆಗಲೇ ಮೆಸೇಜ್ಗಳೆಲ್ಲ ಕಳಿಸ್ತಾ ಇದ್ದಾರೆ, ರಿಪೋರ್ಟ್ಸ್ ಆಗಿದೆ. ಸೊ ಏನು ಒಂದು ನನ್ನ ಮೇಲೆ ಒಂದು ಕೇಸು ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ, ನಾನು ಕೊಟ್ಟಿದ್ದ ನೋಟಿಸು ಮತ್ತು ಏನು ನನ್ನ ಮೇಲೆ ಏನೇನು ಕ್ರಮ ಆಗಿತ್ತು ಅದೆಲ್ಲ ತಪ್ಪು ಅನ್ನೋದು ಮಾಹಿತಿ ನನಗೆ ಫೋನಲ್ಲಿ ಬರ್ತಾ ಇದೆ. ಇನ್ನು ನಾನು ಸಂಪೂರ್ಣ ಆದಂತ ಕಾಪಿನ ಬಂದ ಮೇಲೆ ನಾನು ಮಿಕ್ಕಿದ್ದ ರಿಯಾಕ್ಷನ್ ಮಾಡ್ತೀನಿ. ಸೊ ನನಗೆ ಜೀವನದ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂತ ಒಂದು ದಿನ ಇವತ್ತು. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೋಡೋಣ, ಕೆಳಗೆ ಹೊರಟಿದ್ದೀನಿ. ಇಲ್ಲ, ಮೆಸೇಜ್ ಕಳಿಸಿದಾರೆ ನನಗೆ ವಕೀಲರೆಲ್ಲ. ಇಲ್ಲಿ ಕೂತಿದ್ದಂಗೆ ನನಗೆ ಫೋನ್ಗಳು ಸುರಿಮಳೆ ಬರ್ತಾ ಇತ್ತು. ನಾನು ಎಲ್ಲರಿಗೂ ತಿಳಿಸ್ದೆ, ಎಲ್ಲ ಮೆಸೇಜ್ ಕಳಿಸಿದ್ದಾರೆ. ಒಂದ್ ಕಡೆ ಮನುಷ್ಯ ಅಭಿಷೇಕ್ ಸಿಂಘ್ವಿ ಇದ್ರು, ಒಂದ್ ಕಡೆ ಕಪಿಲ್ ಸಿಬಲ್ ಇದ್ರು, ಒಂದ್ ಕಡೆ ರೋತ್ಕಿ ಇದ್ರು, ಇನ್ ಕಡೆ ಸುರ್ಜಿವಾಲಾನು ಅಲ್ಲಿ ಕೂತಿದ್ರಂತೆ ಕೋರ್ಟ್ ಅಲ್ಲಿ. ಇನ್ನ ಬಹಳ ಜನ ನಮ್ಮ ಸಿದ್ಧಾರ್ಥ್ ಲೋತ್ರ ಅವರಿದ್ರು. ಸೊ ಎಲ್ಲ ಬಹಳ ಸೀನಿಯರ್ಸ್ ಅಡ್ವೊಕೇಟ್ಸ್ ಎಲ್ಲ ಕೋರ್ಟ್ ಅಲ್ಲಿ ಕೂತಿದ್ರು. ಸೊ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಅಂದ್ರೆ ಇನ್ನ ಏನಿದೆ, ಇನ್ನು ಅದಕ್ಕಿಂತ ಅಪೀಲು ಹಾಕ್ಲಿಕ್ಕೂ ಬೇಕಾದಷ್ಟು ಪ್ರಯತ್ನ ನಡೀತಾ ಇದೆಯಂತೆ. ಮಾಡ್ಲಿ, ಇನ್ನ ಅವರ ಎಲ್ಲಾ ತರದ ಹೋರಾಟ ಅವರೂ ತಯಾರಿದ್ದಾರೆ, ನಾವು ತಯಾರಿದ್ದೇವೆ. ನನಗೆ ಯಾವತ್ತೂ ನನಗೆ ಮಾರ್ಗ ಕಷ್ಟ ಅನಿಸ್ಲಿಲ್ಲ. ನಾನು ಇಲ್ಲಿಂದ ಜೈಲಿಗೆ ಹೋಗುವ ಬಹಳ ಆತ್ಮವಿಶ್ವಾಸದಿಂದಾನೆ ಹೊರಗಡೆ ಹೋಗಿದ್ದೆ. ಇವತ್ತು ಹೊರಗಡೆಯಿಂದ ಕಳಿಸಿದ್ದಾರೆ ನನ್ನ. ಇವತ್ತು ಬಹಳ ಆತ್ಮವಿಶ್ವಾಸದಿಂದ ಇದೆ. ಸರ್, ಉಳಿದ ಪ್ರಕರಣಗಳು ಇದೇ ತರ ಆಗುತ್ತೆ ಅಂತ ನಿಮ್ಗೆ ವಿಶ್ವಾಸ ಇದೆಯಾ? ಯಾವುದು ಉಳಿದ ಪ್ರಕರಣ ಐಟಿ ಕೇಸ್ಗಳಿದೆ ಮತ್ತೆ ಈ ಸಿಬಿಐ ಕೇಸ್? ನಾನೀಗ ಯಾಕೆ ಅದು ಮಾತಾಡಕ್ ಹೋಗ್ಲಿ? ಕೋರ್ಟ್ ಅಲ್ಲಿರೋ ಕೇಸ್ಗಳಿಗೆಲ್ಲ ನಾನು ಮಾತಾಡಕ್ ಹೋಗ್ಲಿ? ಇವತ್ತು ಬಂದಿರುವಂತಹ ಈ ತೀರ್ಪು ನಿಮಗೆ ರಾಜಕೀಯವಾಗಿ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡೋ ತೀರ್ಪಾಗುತ್ತಾ ಅಂತ? ನೋಡಪ್ಪ, ಅವ್ರು ನನಗೆ ಎಷ್ಟು ತೊಂದರೆ ಕೊಡಕ್ ಪ್ರಯತ್ನ ಪಡ್ತಾರೆ ಅಷ್ಟು ಗಟ್ಟಿಯಾಗಿ ನಾನು ರಾಜಕೀಯದಲ್ಲಿ ಬೆಳಿತೀನಿ ಅನ್ನೋ ಒಂದು ವಿಶ್ವಾಸ ನಂಗಿದೆ. ಎಷ್ಟು ನಂಗೆ ತೊಂದರೆ ಈಗೂ ಬೇಕಾದಷ್ಟು ನನ್ನ ಸುತ್ತಮುತ್ತಲಿರೋರಿಗೆಲ್ಲ, ಈಗ ನಮ್ಮ ಸರ್ಕಾರ ವಿಡ್ರಾ ಮಾಡಿದ್ಮೇಲೂ ಕೂಡ ಪರ್ಮಿಷನ್ ಈಗ ಸಿಬಿಐನವರು ಮುಂದುವರಿಸ್ತಾನೆ ಇದ್ದಾರೆ. ಎಲ್ಲರೂ ನನ್ನ ಸುತ್ತಮುತ್ತಲಿರೋರಿಗೆಲ್ಲ ಹರಾಸ್ಮೆಂಟ್ ನಡೀತಾನೆ ಇದೆ. ಇಲ್ಲಿ ನನಗೆ ಗೊತ್ತಿದೆ, ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಕಾನೂನು ಸಂಕಷ್ಟ ಹೆಗಲೇರಿದ್ದು ಯಾವ ರೀತಿ? ತೀರಾ ಅಂಕಿಅಂಶಕ್ಕೆ ಹೋಗೋದು ಬೇಡ, ಒಂದಿಷ್ಟು ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು. ಏನಾಗಿತ್ತು ಅಂತ 2017 ಡಿ.ಕೆ. ಶಿವಕುಮಾರ್ ಮತ್ತು ಅವರ ಆಪ್ತರ ಮನೆ, ಕಚೇರಿ
ಇದರ ಮೇಲೆ IT ದಾಳಿ ಆಗುತ್ತೆ. ಆಗ ರಾಜ್ಯಸಭಾ ಎಲೆಕ್ಷನ್ ನಡೀತಾ ಇತ್ತು. ಗುಜರಾತ್ನ ಅಹಮದ್ ಪಟೇಲ್, ದಿವಂಗತ ಅಹಮದ್ ಪಟೇಲ್ ಅವರನ್ನ ಗೆಲ್ಲಿಸಿಕೊಳ್ಳಬೇಕಾದಂಥ ಜವಾಬ್ದಾರಿ DK ಶಿವಕುಮಾರ್ ಮೇಲಿತ್ತು. ಗುಜರಾತ್ನ ಶಾಸಕರನ್ನ ಇಲ್ಲಿ ಈಗಲ್ಟನ್ ರೆಸಾರ್ಟ್ಗೆ ತಂದು ಅವರಿಗೆ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದ್ರು. ಆವತ್ತೇ DK ಶಿವಕುಮಾರ್ ಅವರ ಮೇಲೆ IT ದಾಳಿ ಆಗುತ್ತೆ. ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡ್ತಾರೆ. ದಾಳಿಯ ಸಂದರ್ಭದಲ್ಲಿ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಹಲವು ದಾಖಲೆಗಳನ್ನು ವಶಪಡಿಸಿಕೊಳ್ತಾರೆ. ಹಲವು ದಾಖಲೆಗಳು ಪತ್ತೆಯಾಗುತ್ತೆ. ಈ ದಾಖಲೆಯ ಆಧಾರ ಅಥವಾ ದಾಖಲೆಯನ್ನು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ IT ಅಧಿಕಾರಿಗಳ ಪ್ರಕಾರ ಅವರಿಗೊಂದು ಅನುಮಾನ ಬರುತ್ತೆ. ಅವರ ಆಸ್ತಿ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಆಸ್ತಿ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗೋದರ ಹಿಂದೆ ಹವಾಲಾ, ಅಕ್ರಮ ದುಡ್ಡು ವರ್ಗಾವಣೆ ಇದೆಲ್ಲವೂ ಕೂಡ ಬೆರೆತಿದೆ ಅಂತ IT ಅಧಿಕಾರಿಗಳಿಗೆ ಅನುಮಾನ ವ್ಯಕ್ತವಾಗುತ್ತೆ. ಆ ನಂತರ IT ಈ ಕೇಸನ್ನು ED ಕೊಡುತ್ತೆ. ಅಂದರೆ EDಗೆ ರೆಫರ್ ಮಾಡಲಾಗುತ್ತೆ. ED ಅಂತಂದರೆ ಜಾರಿ ನಿರ್ದೇಶನಾಲಯ. ಜಾರಿ ನಿರ್ದೇಶನಾಲಯ ಈ ಹವಾಲಾ ಕೇಸ್ಗಳು PMLA ಆ್ಯಕ್ಟ್ ಅಡಿಯಲ್ಲಿ ಕೇಸ್ ತನಿಖೆಯನ್ನು ಮಾಡುತ್ತೆ. ಸೊ ED ಕೂಡ ಈ ಕೇಸ್ನಲ್ಲಿ ಎಂಟ್ರಿ ಆಗುತ್ತೆ. ED ತನಿಖೆಯ ಸಂದರ್ಭದಲ್ಲಿ ED ಅವರು ಏನು ಮಾಡ್ತಾರೆ ಅಂತಂದರೆ ಅಕ್ರಮ ಹಣ ವರ್ಗಾವಣೆಯ ಕೇಸನ್ನು ದಾಖಲಿಸಿಕೊಳ್ತಾರೆ. PMLA ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ 2002 ಇದರ ಅಡಿಯಲ್ಲಿ ಕೇಸು ದಾಖಲಿಸಿಕೊಳ್ತಾರೆ. ಆನಂತರ ED ತನಿಖೆ ಮಾಡುತ್ತೆ. ED ತನಿಖೆ ಚುರುಕಾಗುತ್ತೆ. ವಿಚಾರಣೆ ಕರೀತಾರೆ ದಿಲ್ಲಿಗೆ. ಅಲ್ಲಿ DK ಶಿವಕುಮಾರ್ ಅವರನ್ನು ಅರೆಸ್ಟು ಕೂಡ ಮಾಡ್ತಾರೆ. 2019 ಡಿಸೆಂಬರ್ 4ನೇ ತಾರೀಕು DK ಶಿವಕುಮಾರ್ ಅರೆಸ್ಟ್ ಆಗ್ತಾರೆ. ತಿಹಾರ್ ಜೈಲಿಗೆ ಹೋಗ್ತಾರೆ. ಇದೇ ವೇಳೆ ED ತನಿಖೆ ಏನಿದೆ, ಜಾರಿ ನಿರ್ದೇಶನಾಲಯದ ತನಿಖೆ ಏನಿದೆ, ಇದನ್ನು ರದ್ದು ಮಾಡಬೇಕು ಅಥವಾ ED ದಾಖಲಿಸಿರುವಂಥ FIR ಅಂದರೆ ಅವರು ECIR ಅಂತ ಏನು ಕರೀತಾರೆ ಅದನ್ನು ರದ್ದು ಮಾಡಬೇಕು ಅಂತ DK ಶಿವಕುಮಾರ್ ಕೋರ್ಟ್ ಮೊರೆ ಹೋಗ್ತಾರೆ. DKC ಅರ್ಜಿಯನ್ನು ಆ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ ಮಾನ್ಯ ಮಾಡೋದಿಲ್ಲ. ED ತನಿಖೆ ನಿರ್ವಿಘ್ನವಾಗಿ ಸಾಗುತ್ತೆ. ಆ ನಂತರ ಸುಪ್ರೀಂ ಮೆಟ್ಟಿಲು ಹತ್ತಾರೆ DK ಶಿವಕುಮಾರ್. ಸುಪ್ರೀಂ ಕೋರ್ಟ್ನಲ್ಲಿ ಸುದೀರ್ಘ ವಾದ ಪ್ರತಿವಾದದ ಬಳಿಕ ಇವತ್ತು ಅದರ ಆದೇಶ ಬಂದಿದೆ. ಆದೇಶ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಈ ಪರ್ಟಿಕ್ಯುಲರ್ ಕೇಸಲ್ಲಿ DK ಶಿವಕುಮಾರ್ ಅವರ ಈ ಕೇಸ್ನಲ್ಲಿ EDಗೆ ಯಾವ ಜಾಗನೂ ಇಲ್ಲ ಅಥವಾ ಜಾರಿ ನಿರ್ದೇಶನಾಲಯದ ತನಿಖೆ ಏನಿದೆ PMLA ಅಡಿಯಲ್ಲಿ ಮಾಡ್ತಾ ಇರುವಂಥ ತನಿಖೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. DK ಶಿವಕುಮಾರ್ ಅವರ ಕೇಸು ಆದಾಯ ತೆರಿಗೆಗೆ ಸಂಬಂಧಿಸಿದಂಥ ಕೇಸ್, ಅದು ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಿಸಿದಂಥ ಕೇಸು ಅಥವಾ ಆದಾಯ ಮೀರಿ ಅವರು ಆಸ್ತಿ ಗಳಿಸಿದ್ದಾರೆ ಅನ್ನೋದು ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟು. ED ವಿಚಾರ ಇಲ್ಲ. PMLA ಅಡಿಯಲ್ಲಿ ಕೇಸು ದಾಖಲಿಸಿಕೊಳ್ಬೇಕಾದಂಥ ಅಗತ್ಯ ಇರಲಿಲ್ಲ. ಎರಡನೆಯದು ಕ್ರಿಮಿನಲ್ ಕಾನ್ಸ್ಪಿರಸಿ IPC 120B ಇದನ್ನು ಕೂಡ ಹಾಕಬೇಕಾದಂಥ ಅಗತ್ಯ ಇರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ DK ಶಿವಕುಮಾರ್ ಅವರ ವಿರುದ್ಧ ದಾಖಲಾಗಿರುವಂಥ ಚಾರ್ಜ್ ಶೀಟ್, ದೋಷಾರೋಪಣಾ ಪಟ್ಟಿ ಮತ್ತು ಇಡೀ ಕೇಸನ್ನೇ ರದ್ದುಗೊಳಿಸಿದ ನಂತರ ದೋಷಾರೋಪಣಾ ಪಟ್ಟಿಗೆ ಯಾವುದೇ ರೀತಿಯ ಮಾನ್ಯತೆ ಇರೋದಿಲ್ಲ. ಆ ಕಾರಣಕ್ಕಾಗಿ ಕೇಸು ರದ್ದಾಗಿದೆ. ಸೊ ಇದು DK ಶಿವಕುಮಾರ್ ಅವರ ಪಾಲಿಗೆ ನಿರಾಳತೆಯನ್ನು ತಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು DK ಶಿವಕುಮಾರ್ ಅವರಿಗೆ ಇದು ರಿಲೀಫ್ ಅಂತ ಹೇಳಿದರೆ ಯಾವ ರೀತಿ ಡೀಟೇಲ್ ನೋಡೋಣ. DK ಶಿವಕುಮಾರ್ ಅವರ ಪಾಲಿಗೆ ಜಟಿಲ ಸಮಸ್ಯೆಯಾಗಿ ED ಕೇಸ್ ಕಾಡ್ತಾ ಇತ್ತು. ಅಂದರೆ ಈ ಹೆಗಲೇರಿದ ಬೇತಾಳ ಅಂತ ಹೇಳ್ತಾರಲ್ಲ, ಆ ರೀತಿ ED ಕೇಸು ಅವರನ್ನ ಕಾಡ್ತಾ ಇತ್ತು. ಬಂಧನದ ಭೀತಿಯಲ್ಲೇ DK ಶಿವಕುಮಾರ್ ದಿನದೂಡ್ತಾ ಇದ್ರು. ಅಂದರೆ ಯಾವಾಗ ಅರೆಸ್ಟ್ ಆಗ್ತೀನೇನೋ ಅನ್ನುವಂಥ ಆತಂಕ ಸಹಜವಾಗಿ ಕಾಡ್ತಾ ಇತ್ತು. ಈಗ ಸುಪ್ರೀಂ ಆದೇಶದಿಂದಾಗಿ ಬಂಧನದ ಆತಂಕ ಸದ್ಯಕ್ಕೆ ದೂರ ಆಗಿದೆ. ಈ ಕಡೆ ಕರ್ನಾಟಕದಲ್ಲೊಂದು ಡೆವಲಪ್ಮೆಂಟ್ ಆಗಿದೆ. ಅವರ ವಿರುದ್ಧ CBI ತನಿಖೆಗೂ ಕೂಡ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು BJP ಇದ್ದಾಗ. ಈಗ ಹೊಸ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಬಂದಾಗ CBI ತನಿಖೆಗೆ ಏನು ಅನುಮತಿ ಕೊಡಲಾಗಿತ್ತು ಆ ಅನುಮತಿಯನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಈ ಕೇಸ್ ಈಗ ಹೈಕೋರ್ಟ್ ಅಂಗಳದಲ್ಲಿದೆ. ಅಂದರೆ ಅನುಮತಿಯನ್ನು ವಾಪಸ್ ಪಡಿಬಹುದಾ? ಈ ಹಂತದಲ್ಲಿ 90% CBI ತನಿಖೆ ಮುಗಿಸಿದೆ. ಈ ಹಂತದಲ್ಲಿ ಅವರಿಗೆ ಆ ಅನುಮತಿಯನ್ನು ವಾಪಸ್ ಪಡೆಯೋದು ಸರಿಯಾ? ಇದರ ಬಗ್ಗೆ ಎಲ್ಲ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅಲ್ಲೂ ಕೂಡ DK ಶಿವಕುಮಾರ್ ಅವರಿಗೆ ಏನಾದರೂ ಜಯ ಆದರೆ ಬಂಧನದ ಸಾಧ್ಯತೆಯಿಂದ DK ಶಿವಕುಮಾರ್ ಮುಕ್ತರಾಗ್ತಾರೆ. IT ಕೇಸೊಂದು ನಡೀತಾ ಇದೆ. ಒಂದು ವೇಳೆ IT ಕೇಸಲ್ಲಿ ಅಥವಾ ಆದಾಯ ತೆರಿಗೆ ಇಲಾಖೆಯ ಕೇಸ್ನಲ್ಲಿ ಅವರ ಆರೋಪ ಸಾಬೀತಾದರೂ ಕೂಡ, ಆದಾಯಕ್ಕೂ ಮೀರಿ ಅವರು ಆಸ್ತಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಸಾಬೀತಾದರೂ ಕೂಡ ದಂಡಕ್ಕಷ್ಟೇ ಸೀಮಿತ ಆಗುತ್ತೆ, ಅರೆಸ್ಟ್ ಆಗಲ್ಲ. ಆದರೆ ಒಂದು ಆಪ್ಷನ್ನು, ED ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೊಂದು ಅವಕಾಶ ಇದೆ. ಅದೊಂದು ಪ್ರಾಬ್ಲಮ್ DK ಶಿವಕುಮಾರ್ ಅವರಿಗಿದೆ. ಅದನ್ನು ಹೇಳಿದರು ಅವರು. ಮೇಲ್ಮನವಿ ಸಲ್ಲಿಸೋದಕ್ಕೆಲ್ಲ ಪ್ರಯತ್ನಗಳಾಗ್ತಿದೆ ಅಂತ ಹೇಳಿದರು.
ಸಹಜವಾಗಿ ಯಾವುದೇ ತನಿಖಾ ಏಜೆನ್ಸಿ ಆದರೂ ಮೇಲ್ಮನವಿ ಸಲ್ಲಿಸುತ್ತೆ. ಈ ಕೇಸ್ನಲ್ಲೂ ಕೂಡ ಇಡಿ ಮೇಲ್ಮನವಿ ಸಲ್ಲಿಸುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ಈಗ ಈ ಬಗ್ಗೆ ಮಾತನಾಡೋದಕ್ಕೆ ಇದು ರಿಲೀಫಾ, ತಾತ್ಕಾಲಿಕ ರಿಲೀಫಾ, ಮೇಜರ್ ರಿಲೀಫಾ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಕೀಲರು ಸುನಿಲ್ ಕುಮಾರ್ ಅವರು, ಹೈಕೋರ್ಟ್ ವಕೀಲರು, ನೇರ ಸಂಪರ್ಕದಲ್ಲಿ. ಸುನಿಲ್ ಕುಮಾರ್ ಅವರೇ ನಮಸ್ಕಾರ. ಇದು ತಾತ್ಕಾಲಿಕ ರಿಲೀಫಾ, ಮೇಜರ್ ರಿಲೀಫಾ, ಸಂಭ್ರಮಿಸುವಂತ ವಿಚಾರನ ಡಿ ಕೆ ಶಿವಕುಮಾರ್ ಹೆಂಗೆ? ಇದು ತಾತ್ಕಾಲಿಕವಾದಂತ ರಿಲೀಫ್ ಇದು. ಸೊ ಹೈಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಆದ ನಂತರ ಹೈಕೋರ್ಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಅರ್ಜಿ ವಜಾ ಆಗ್ತದೆ. ಅಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲೂ ಕೂಡ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಡಿನಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ ಈ ಪ್ರಕರಣ ಬರೋದಿಲ್ಲ, ಇದು ಬರೀ ಇನ್ಕಮ್ ಟ್ಯಾಕ್ಸ್ ಒಫೆನ್ಸ್ ಆಗ್ತದೆ. ಮತ್ತು 120B ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಬಂದಾಗ ಆ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅನ್ನೋದನ್ನ ಡಿಫೈನ್ ಮಾಡಬೇಕು, ಅದು ಕೂಡ ಬರೋದಿಲ್ಲ. ನನ್ನ ಮೇಲೆ ಸೈಮಲ್ಟೇನಿಯಸ್ ಆಗಿ ಇನ್ಕಮ್ ಟ್ಯಾಕ್ಸ್ ಇನ್ವೆಸ್ಟಿಗೇಷನ್ ನಡೀತಿದೆ, ಇಡಿ ಇನ್ವೆಸ್ಟಿಗೇಷನ್ ನಡೀತಿದೆ, ಎಲ್ಲವೂ ಕೂಡ ಕಾನೂನು ಬಾಹಿರ ಅಂತ ಹೇಳಿ ಅನೇಕ ವಾದ ಮಂಡನೆಯನ್ನ ಅವ್ರ ಕಡೆ ವಕೀಲರು ಮಾಡಿರ್ತಾರೆ. ಬಟ್ ಸುಪ್ರೀಂ ಕೋರ್ಟ್ ಯಾವ ಗ್ರೌಂಡ್ ಅನ್ನು ತಗೊಂಡು ಕ್ವಾಶ್ ಮಾಡಿದೆ ಅಂದ್ರೆ, ರೀಸೆಂಟ್ ಆಗಿ ಪಾವನ ದಿಬ್ಬೂರ್ ವರ್ಸಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನೋ ಪ್ರಕರಣದಲ್ಲಿ ಇದೇ ತರ ವಿಚಾರದಲ್ಲಿ ಸೈಮಲ್ಟೇನಿಯಸ್ ಆಗಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಪ್ರಕರಣ ಇನಿಷಿಯೇಟ್ ಆದಾಗ ಇಡಿನಲ್ಲೂ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನವರು ಕೂಡ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಮತ್ತೊಂದು ಪ್ರಕರಣ ರಿಜಿಸ್ಟರ್ ಮಾಡ್ತಾರೆ. ಅದು ನಿಜವಾಗ್ಲೂ ಪ್ರೊಸೀಡ್ಸ್ ಆಫ್ ಕ್ರೈಮ್ ಆಗೋದಿಲ್ಲ, ಇಟ್ ಮೇ ಬಿ ಎ ಕರಪ್ಷನ್ ಇರ್ಬೋದು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿನಲ್ಲಿ ಬರುವಂತ ಪ್ರಕರಣ ಅದು. ಅದನ್ನ ನೀವು ಎಲ್ಲದಕ್ಕೂ ಕೂಡ ಇಡಿ ತನಿಖೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆ ಪಾವನ ದಿಬ್ಬೂರ್ ಅನ್ನೋ ಕೇಸ್ನಲ್ಲಿ ಅವರ ವಿರುದ್ಧ ಇದ್ದಂತ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅನ್ನು ಕ್ವಾಶ್ ಮಾಡ್ತಾರೆ. ಅದನ್ನೇ ಕೋರ್ಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರ ಪ್ರಕರಣದಲ್ಲೂ ಕೂಡ ಅವ್ರಿಗೂ ಒಂದು ತಾತ್ಕಾಲಿಕವಾದಂತ ರಿಲೀಫ್ ಅನ್ನು ಕೊಟ್ಟಿದ್ದಾರೆ. ಪಾವನ ದಿಬ್ಬೂರ್ ಅನ್ನೋ ಪ್ರಕರಣದಲ್ಲಿ ಆಲ್ರೆಡಿ ಇಡಿನವರು ಒಂದು ರಿವ್ಯೂ ಪಿಟಿಷನ್ ಅನ್ನು ಆಲ್ರೆಡಿ ಫೈಲ್ ಮಾಡಿದ್ದಾರೆ. ಅದನ್ನು ಕೂಡ ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ಆ ರಿವ್ಯೂ ಪಿಟಿಷನ್ ಏನಾದ್ರೂ ಅಕ್ಸೆಪ್ಟ್ ಆದ್ರೆ ಈ ಪ್ರಕರಣ ಮತ್ತೆ ಮರುಜೀವ ಬರುತ್ತೆ, ಇದು ಮತ್ತೆ ರಿಓಪನ್ ಆಗುತ್ತೆ. ಹಂಗಿದ್ರೆ ಈಗ ಜಾರಿ ನಿರ್ದೇಶನಾಲಯಕ್ಕೆ ಇನ್ನೂ ಅವಕಾಶಗಳಿದಾವೆ, ಮೇಲ್ಮನವಿ ವಿಚಾರಕ್ಕೆ ಬಂದ್ರೆ ಅವಕಾಶಗಳಿದಾವೆ. ಖಂಡಿತ ರಕ್ಷಿತ್, ಖಂಡಿತ ಅವ್ರಿಗೊಂದು ಅವಕಾಶ ಇದೆ. ಅವ್ರು ಏನ್ ಜಸ್ಟಿಫೈ ಮಾಡಬೇಕು ಅನ್ನೋದಾದ್ರೆ, ಈ 6 ರಿಂದ 7 ಕೋಟಿ ರೂಪಾಯಿ ಕ್ಯಾಶ್ ಏನ್ ಸಿಕ್ತು ಅದು ಪ್ರೊಸೀಡ್ ಆಫ್ ಎ ಕ್ರೈಮ್ ಅನ್ನೋದು ಗೊತ್ತಾಗ್ಬೇಕು. ಅದು ತನಿಖೆ ಹಂತದಲ್ಲಿ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಬಂದಂತ ಮೆಟೀರಿಯಲ್ಗಳು ಎಲ್ಲವೂ ಕೂಡ ಇದು ಪ್ರೊಸೀಡ್ ಆಫ್ ಕ್ರೈಮ್, ಇದು ಕ್ರೈಮ್ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಸಿಕ್ಕದಂತ ಅಮೌಂಟ್ ಅದು ಅವರು ದುರುದ್ದೇಶದಿಂದ ಅವರು ಕರಪ್ಷನ್ ಇಂದ ಸಂಪಾದನೆ ಮಾಡಿ ಅದರಿಂದ ಆಸ್ತಿಯನ್ನು ಗಳಿಸಿದ್ದಾರೆ. ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಸಮಂಜಸವಾಗಿ ಅವರು ವಾದ ಮಂಡನೆ ಮಾಡಬೇಕು. ರಿವ್ಯೂ ಪಿಟಿಷನ್ ನ ಅತಿ ಶೀಘ್ರದಲ್ಲಿ ಹಾಕ್ಲಿಕ್ಕಿದ್ದಾರೆ. ರಿವ್ಯೂ ಪಿಟಿಷನ್ ಹಾಕಿದಾಗ ಖಂಡಿತವಾಗ್ಲೂ ಪಾವನ ದಿಬ್ಬೂರ್ ಪ್ರಕರಣ ಮತ್ತು ಈ ಪ್ರಕರಣ ಎರಡನ್ನೂ ಕೂಡ ಕನ್ಸಿಡರ್ ಮಾಡಿ ಒಂದು ಪಕ್ಷ ರಿವ್ಯೂ ಪಿಟಿಷನ್ ಅಲ್ಲಿ ಅನೇಕ ಹೊಸ ಗ್ರೌಂಡ್ ಗಳನ್ನ ನೋಡಿದಾಗ ನ್ಯಾಯಮೂರ್ತಿಗಳಿಗೆ ಮನಸ್ಸಿಗೆ ಬಂದ್ರೆ ಖಂಡಿತವಾಗ್ಲೂ ಈ ಪ್ರಕರಣ ಮತ್ತೆ ರಿಓಪನ್ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಸುನಿಲ್ ಕುಮಾರ್ ಸರ್, ಇಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಈ ನಿರ್ಧಾರಕ್ಕೆ ಬರಬೇಕು ಅಂತಾದ್ರೆ ಅದಕ್ಕೇನಾದ್ರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಅಂದ್ರೆ ಇಲ್ಲಿ PMLA ಅಡಿಯಲ್ಲಿ ಕೇಸು ದಾಖಲಿಸಿರೋದು ಸರಿಯಲ್ಲ ಅನ್ನೋ ರೀತಿಯ ಅಭಿಪ್ರಾಯ, ಈ ಅಭಿಪ್ರಾಯ ಬರಬೇಕು ಅಂತಾದ್ರೆ ಜಾರಿ ನಿರ್ದೇಶನಾಲಯದ ತನಿಖಾ ಲೋಪ ಏನಾದ್ರೂ ಆಗಿದೆಯಾ? ಏನ್ ಕತೆ? ಹೌದು, ಒಂದು ವಿಚಾರ ಏನಾಗಿದೆ ರಕ್ಷಿತ್ ಅವರೇ ಅಂದ್ರೆ, ಈಗ ನೋಡಿ, ಒಂದು ಸಲ ಅಮೌಂಟ್ ಅಂತ ಸಿಕ್ಕಿದಾಗ ಒಂದು 6-7 ಕೋಟಿ ದುಡ್ಡು ಸಿಕ್ಕಿದೆ, ಕೆಲವು ಆಸ್ತಿ ಪಾಸ್ತಿ ಅವರು ತಮ್ಮ ಆದಾಯವನ್ನು ಮೀರಿ ಗಳಿಕೆ ಮಾಡಿದಂತ ಆಸ್ತಿ ಪಾಸ್ತಿ ಎಲ್ಲವೂ ಇದೆ. ಬಟ್ ಅದನ್ನ ಇನ್ಕಮ್ ಟ್ಯಾಕ್ಸ್ ಅಡಿನಲ್ಲಿ ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೀತಿದೆ. ನೀವು ಸ್ಪೆಸಿಫಿಕಲಿ ಇನ್ಕಮ್ ಟ್ಯಾಕ್ಸ್ ಜೊತೆನಲ್ಲಿ ಸೈಮಲ್ಟೇನಿಯಸ್ ಆಗಿ ಇಡಿನವರು ಕೂಡ ಜಾರಿ ನಿರ್ದೇಶನಾಲಯ ಕೂಡ ಅವರು ಕೂಡ ತನಿಖೆ ಮಾಡಬೇಕು ಅನ್ನೋದಾದ್ರೆ ನಿಮಗೆ PMLA ಅಡಿನಲ್ಲಿ ಶೆಡ್ಯೂಲ್ಡ್ ಅಫೆನ್ಸ್ ಅಂತ ನಾವೇನ್ ಡಿಫೈನ್ ಮಾಡ್ತೀವಿ, ಸೆಕ್ಷನ್ 3 ನಲ್ಲಿ ಶೆಡ್ಯೂಲ್ಡ್ ಅಫೆನ್ಸ್ ಅಂತ ಡಿಫೈನ್ ಮಾಡ್ತೀವಿ. ಅಂದ್ರೆ ಪ್ರೊಸೀಡ್ ಆಫ್ ಎ ಕ್ರೈಮ್ ನಿಮಗೆ ಐಡೆಂಟಿಫೈ ಆಗ್ಬೇಕು. ಈ ದುಡ್ಡು, ಈ ಪ್ರಾಪರ್ಟಿ ಆ ಪ್ರೊಸೀಡ್ ಆಫ್ ಎ ಕ್ರೈಮ್ ಇಂದ ಸಂಪಾದನೆ ಮಾಡಿರುವಂತದ್ದು, ಅದನ್ನ ಪ್ರೂವ್ ಮಾಡಬೇಕು. ಇವ್ರೇನ್ ಮಾಡಿದ್ದಾರೆ, ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಸಾಕಷ್ಟು ದಾಖಲಾತಿಗಳು ಪ್ರೊಡ್ಯೂಸ್ ಮಾಡಿಲ್ಲ. ಇನ್ಕಮ್ ಟ್ಯಾಕ್ಸ್ ಅವ್ರು ಏನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅದನ್ನೇ ಹಾಕಿ ಇವ್ರೇನ್ ಮಾಡ್ತಾರೆ, ECIR ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ECIR ನ ರೆಡಿ ಮಾಡಿ ಅವ್ರ ಮೇಲೆ ಸೈಮಲ್ಟೇನಿಯಸ್ ಪ್ರೊಸೀಡಿಂಗ್ಸ್ ಅನ್ನು ಇನಿಷಿಯೇಟ್ ಮಾಡ್ತಾರೆ. ಸೊ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಸಾಕಷ್ಟು ಮಾಹಿತಿಯನ್ನು ಇವ್ರಿಗೆ ಕೊಡ್ಲಿಕ್ಕೆ ಆಗಿಲ್ಲ. ಇಡಿ ಕಡೆಯಿಂದ ಆದಂತ ಲೋಪ ಖಂಡಿತವಾಗ್ಲೂ ಕ್ವಾಶ್ ಆಗ್ಲಿಕ್ಕೆ ಒಂದು ಕಾರಣ ಅಂತ ನಾವು ಹೇಳ್ಬೋದು. ಸುನೀಲ್ ಕುಮಾರ್ ಸರ್, ಇನ್ನೊಂದು ಈ ಕಡೆ CBI ತನಿಖೆಗೂ ಕೂಡ ಏನು ಅವಕಾಶವನ್ನ ಕೊಡಲಾಗಿತ್ತು ಬಿಜೆಪಿ ಸರ್ಕಾರ ಇದ್ದಾಗ, ಅದು ರಾಜಕೀಯ ಪ್ರೇರಿತ ಕ್ರಮ ಅನ್ನೋ ಕಾರಣಕ್ಕಾಗಿ ಈ ಸರ್ಕಾರ ಬಂದ ನಂತರ ಅದರ ಅನುಮತಿಯನ್ನ ಕೂಡ ವಾಪಸ್ ಪಡ್ಕೊಂಡಿದ್ದಾರೆ. ಸೊ ಎಲ್ಲಾ ಕಡೆ ಇವರಿಗೆ ರಕ್ಷಣೆ ಸಿಗ್ತಾ ಇದೆಯಾ ಹಂಗಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ? ನೋಡಿ, ಸರ್ಕಾರ ಬಂದ ನಂತರ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಹಾಗಾಗಿ ಸಹಜವಾಗಿ ಎಲ್ಲರ ಮನಸ್ಸಲ್ಲಿರುವಂತದ್ದು, ಎಲ್ಲರ ಭಾವನೆ ಏನನ್ಸುತ್ತೆ ಅಂದ್ರೆ ರಕ್ಷಣೆ ಸಿಕ್ಕಿದೆ. ಕನ್ಸೆಂಟ್ ಅವ್ರಿಗೇನು ಕನ್ಸೆಂಟ್ ಕೊಟ್ಟಿದ್ರು, CBI ಅವ್ರಿಗೆ ಬಂದು ಇನ್ವೆಸ್ಟಿಗೇಟ್ ಮಾಡಿ ಅವ್ರಿಗೆ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಕನ್ಸೆಂಟ್ ಏನ್ ಕೊಟ್ಟಿದ್ರು ರಾಜ್ಯ ಸರ್ಕಾರ, ಅದನ್ನ ವಿಡ್ರಾ ಅನ್ನು ರಾಜ್ಯ ಸರ್ಕಾರ ಮಾಡಿದೆ. ಆ ವಿಡ್ರಾ ಮಾಡಿದ ತಪ್ಪು ಅಂತ ಅದನ್ನು ಕೂಡ CBI ಅವರು ಆಲ್ರೆಡಿ ಹೈಕೋರ್ಟ್ ನಲ್ಲಿ ಪಿಟಿಷನ್ ಅನ್ನ ಫೈಲ್ ಮಾಡಿದ್ದಾರೆ.
ಸೊ ರಾಜ್ಯ ಸರ್ಕಾರ ಎಲ್ಲ ಸಾರ್ವಜನಿಕರಿಗೆ, ಸಾಮಾನ್ಯರಿಗೂ ಒಂದು ಮೆಸೇಜ್ ಅನ್ನ ಕೊಡ್ಬೇಕಾಗ್ತದೆ. ಈಗ ಯಾರೇ ಆಗ್ಲಿ ಕರಪ್ಷನ್ ಅಂತ ಬಂದಾಗ ನಾವು ನಿಷ್ಪಕ್ಷಪಾತವಾಗಿ, ನಮ್ಮ ಪಕ್ಷದವರಾದ್ರೂ ಕೂಡ ಸಾರ್ವಜನಿಕರ ಹಣ ಇನ್ವಾಲ್ವ್ ಆಗಿರೋದ್ರಿಂದ ನಾವು ಎಲ್ಲರನ್ನು ಸರಿಸಮವಾಗಿ ಟ್ರೀಟ್ ಮಾಡ್ತೀವಿ. ನಮ್ಮ ಪ್ರತಿನಿಧಿ ಅಥವಾ ನಮ್ಮ ಮಿನಿಸ್ಟರ್ ಅಂತ ಹೇಳಿ ನಾವು ಅದನ್ನ ಕನ್ಸೆಂಟ್ ಅನ್ನ ವಿಡ್ರಾ ಮಾಡಿದೀವಿ ಅನ್ನೋದಾದ್ರೆ, ಎಲ್ಲರಿಗೂ ನೀವು ನಾಳೆ ದಿವಸ ಭ್ರಷ್ಟಾಚಾರಿಗಳು ಎಲ್ಲ ಕರಪ್ಷನ್ ಮಾಡ್ದು ಅಂತ ಎಲ್ಲರೂ ಕೂಡ ಬಂದು ಕೇಳ್ತಾರೆ, ನಮಗೂ ಕನ್ಸೆಂಟ್ ಅನ್ನ ವಿಡ್ರಾ ಮಾಡಿ, ನಮಗೂ ನೀವು ಕೇಸಿನ ವಜಾ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ನಾಳೆ ದಿವಸ ಯಾವ ಮೆಸೇಜ್ ಅನ್ನ ನಾವು ಸಮಾಜಕ್ಕೆ ಕೊಡ್ತಾ ಇದೀವಿ? ಹಾಗಾಗಿ ಸರ್ಕಾರಕ್ಕೂ ಕೂಡ ಒಂದು ಯಕ್ಷ ಪ್ರಶ್ನೆ ಇದೆ. ಸರ್ಕಾರ ಜಸ್ಟ್ ನಮ್ಮ ಮಂತ್ರಿಗಳು ಅಥವಾ ನಮ್ಮ ಪ್ರತಿನಿಧಿಗಳು ಅನ್ನೋದು ನೋಡಿದಿರಾ, ನಿಜವಾಗ್ಲೂ ಅವ್ರ ಮೇಲೆ ಏನಾದ್ರೂ ಸುಳ್ಳು ಪ್ರಕರಣ ದಾಖಲಾಗಿತ್ತಾ ಅಥವಾ ನಿಜವಾಗ್ಲೂ ಆದಾಯ ಮೀರಿ ಆಸ್ತಿಯನ್ನು ಗಳಿಕೆ ಮಾಡಿದಾರಾ? ಕಾನೂನಾತ್ಮಕವಾಗಿ ನೋಡಿ ಕನ್ಸೆಂಟ್ ಅನ್ನು ವಿಡ್ರಾ ಮಾಡಿದ್ರೆ ಬೇರೆ ವಿಚಾರ. ಬಟ್ ನಾರ್ಮಲ್ ಆಗಿ ಸರ್ಕಾರ ಚೇಂಜ್ ಆಗಿದ ತಕ್ಷಣ ವಿಡ್ರಾ ಮಾಡಿರುವಂತದ್ದು ಸಾಕಷ್ಟು ಎಲ್ಲರ ವಲಯದಲ್ಲಿ, ಎಲ್ಲ ಪಕ್ಷಿಗಳ ವಲಯದಲ್ಲಿ ಸಾಕಷ್ಟು ಅನುಮಾನಗಳನ್ನ ನಮಗೆ ಮೂಡಿಸ್ತಾ ಇದೆ. ಎಸ್, ಸುನಿಲ್ ಕುಮಾರ್ ಅವರೇ, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಡಿ ಕೆ ಶಿವಕುಮಾರ್ ಅವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಸಿಕ್ಕಿರುವಂತಹ ರಿಲೀಫ್ನ ಬಗ್ಗೆ ಅಥವಾ ಅದರ ಕಾನೂನಿನ ಪರಿಣಾಮಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ರಾಜಕೀಯ ಪರಿಣಾಮಗಳೇನು? ಸುಪ್ರೀಂನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಗೆಲುವು ಸಿಕ್ಕಂಗಾಗಿದೆ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ನಿರಾಳರಾಗಿದ್ದಾರೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಕಿರಿಕಿರಿ ಇಲ್ಲದಂಥ ಸ್ಥಿತಿ. ಆ ಕಿರಿಕಿರಿ ಅಂದರೆ ಯಾವುದು? ಸಮನ್ಸು, ನೋಟಿಸು, ವಿಚಾರಣೆ, ಬಂಧನ, ಈ ಆತಂಕ ಇದೆಯಲ್ಲ, ಅದರಿಂದ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಕ್ತಿ ಸಿಕ್ಕಂತಾಗಿದೆ. ದೊಡ್ಡ ಕಾರ್ಯಕ್ರಮದ ವೇಳೆ ಇದೆಲ್ಲವೂ ಕೂಡ ಅವರಿಗೆ ಮುಳ್ಳಾಗಿ ಕಾಡ್ತಾ ಇತ್ತು. ಅಂದರೆ ಕಾಂಗ್ರೆಸ್ ಏನಾದರೂ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ, ಒಂದು ಎಕ್ಸಾಂಪಲ್, ಈ ಭಾರತ್ ಜೋಡೋ ಯಾತ್ರೆ ಅಂತ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇಡಿ ನೋಟಿಸ್ ಕೊಡ್ತು, ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಓಡೋಗ್ಬೇಕಾಯ್ತು. ಸೊ ಅನಿಶ್ಚಿತತೆಯಲ್ಲೇ ಇತ್ತು ಅವರ ರಾಜಕೀಯ ಜೀವನ, ಅಥವಾ ನಾಳೆ ಏನು ಅನ್ನೋದು ಗೊತ್ತಾಗದಂಥ ಸ್ಥಿತಿ ಇತ್ತು. ಸದ್ಯಕ್ಕೆ ಆ ಅನಿಶ್ಚಿತತೆ ತಾತ್ಕಾಲಿಕವಾಗಿ ದೂರ ಆದಂಗೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ. ನೆಕ್ಸ್ಟ್ ಇನ್ನೊಂದು ಅವರಿಗೆ ಅಡ್ವಾಂಟೇಜ್ ಆಗುತ್ತೆ. ಅದು ಯಾವುದು ಅಂತಂದ್ರೆ, ಅನುಕಂಪದ ಅಸ್ತ್ರವನ್ನು ಪ್ರಯೋಗಿಸಬಹುದು. ಸುಪ್ರೀಂ ರಿಲೀಫ್ ಬೆನ್ನಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅನುಕಂಪದ ಅಸ್ತ್ರ ಸಿಕ್ಕಿದೆ. ನನ್ನನ್ನು ವಿನಾಕಾರಣ ಜೈಲಿಗೆ ಹಾಕಿದ್ರು ರೀ ಅಂತ ಜನರ ಮುಂದೆ ಅದನ್ನು ಕೊಂಡೋಗೋದಕ್ಕೆ ಅವಕಾಶ ಇದೆ. ರಾಜಕೀಯ ಕಾರಣಕ್ಕೆ ನನ್ನನ್ನು ಇಡಿ ಮೂಲಕ ಟಾರ್ಗೆಟ್ ಮಾಡಿದ್ರು, ಐಟಿ ಮೂಲಕ, ಸಿಬಿಐ ಮೂಲಕ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ವಾದಕ್ಕೆ ಹೆಚ್ಚು ಬಲ ಸಿಕ್ಕಂತಾಗಿದೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ INDA ಮೈತ್ರಿಕೂಟಕ್ಕೆ ಇದು ಅಸ್ತ್ರವಾಗುವಂಥ ಸಾಧ್ಯತೆ ಇದೆ. ಸುಪ್ರೀಂನ ಇವತ್ತಿನ ಆದೇಶವನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ನ ನಾಯಕರು ಅಥವಾ INDA ನಾಯಕರು ಇದನ್ನು ಮುನ್ನೆಲೆಗೆ ತರಬಹುದು. ಇಡಿ ಅಥವಾ ಜಾರಿ ನಿರ್ದೇಶನಾಲಯ, CBI, IT ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ, ರಾಜಕೀಯ ಕಾರಣಕ್ಕಾಗಿ ಅದನ್ನು ಬಳಸ್ತಿದ್ದಾರೆ ಅನ್ನುವಂಥ ಆರೋಪ ಏನಿದೆ, ಆ ಆರೋಪಕ್ಕೆ ಈ ಆದೇಶವನ್ನು ಅವರು ಶೀಲ್ಡ್ ಆಗಿ ಬಳಸ್ಕೊಳ್ತಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಮುಖ್ಯಮಂತ್ರಿ ಸ್ಥಾನದ ಆಸೆ ಏನಿದೆ, ಅದಕ್ಕೂ ಕೂಡ ಸುಪ್ರೀಂನ ಈ ಆದೇಶ ರಿಲೀಫ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಒಂದು ವೇಳೆ ಇದು ದೀರ್ಘಕಾಲದ ರಿಲೀಫ್ ಆದರೆ ಅವರ ಆಸೆ ಏನಿದೆ ಮುಖ್ಯಮಂತ್ರಿ ಆಗಬೇಕು ಅಂತ, ಆ ಮುಖ್ಯಮಂತ್ರಿ ಆಸೆಗೂ ಕೂಡ ಒಂದು ಸ್ವಲ್ಪ ಶಕ್ತಿ ತುಂಬಿದ ರೀತಿಯಲ್ಲಿ ಕಾಣ್ತಾ ಇದೆ. ಎಲ್ರಿಗೂ ಇದ್ದಿದೆ ಅದು. ಅವ್ರ ಮೇಲೆ 108 ಕೇಸ್ಗಳಿದಾವ್ರಿ, ಯಾವಾಗ ಅರೆಸ್ಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ಮುಖ್ಯಮಂತ್ರಿ ಆದರೆ ಕತೆ ಏನು? ಜಾರ್ಖಂಡ್ ಮುಖ್ಯಮಂತ್ರಿ ಆಗಿದ್ರು ಅವ್ರ ಥರ ಆಗಿಬಿಡ್ತಾರೆ, ಈ ರೀತಿಯೆಲ್ಲ ವಿಶ್ಲೇಷಣೆಗಳಿತ್ತು. ಸೊ ಈಗ ಅಂತ ಆತಂಕ ಇಲ್ಲ, ಎಷ್ಟು ದಿನಕ್ಕೆ ಅಂತ ಗೊತ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ರಾಜಕೀಯವಾಗಿ ನಾನು ಅಕ್ಯೂಸ್ಡ್ ಅಲ್ಲ, ನಾನು ವಿಕ್ಟಿಮ್ಮು, ನಾನು ಆರೋಪಿ ಅಲ್ಲ, ನಾನು ಸಂತ್ರಸ್ತ ಅನ್ನೋ ಕಾರ್ಡನ್ನು ಪ್ರಯೋಗ ಮಾಡಿದರೆ ಅದರಿಂದಾಗಿ ಅನುಕಂಪದ ಅಲೆ ಸೃಷ್ಟಿಯಾಗಬಹುದು. ಆ ಅಡ್ವಾಂಟೇಜ್ ಒಂದು ಓಪನ್ ಆಗ್ತಿದೆಯಾ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ? ಖಂಡಿತವಾಗೂ ರಕ್ಷತೆ. ಯಾಕಂದ್ರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರ ಮೇಲೆ ಏನಂದ್ರೆ ಮೊದಲ ಬಾರಿಗೆ ಪ್ರಕರಣ ದಾಖಲಾದ ನಂತರ ಅದು ಇಡಿಗೆ ಕನ್ವರ್ಟ್ ಆಯ್ತಲ್ಲ, ಅಂದ್ರೆ ಇಡಿ ಅವರು ಅದನ್ನ ಪ್ರಕರಣವನ್ನು ದಾಖಲು ಮಾಡ್ಕೊಂಡ್ರಲ್ಲ, ಆ ಸಂದರ್ಭದನ್ನೇ ಡಿ ಕೆ ಶಿವಕುಮಾರ್ ಅವರು ಈ ವರ್ಡ್ ಅನ್ನ ಹೇಳ್ತಾನೆ ಇದ್ರು, ನನಗೆ ಇಂಟೆನ್ಷಲಿ ರಾಜಕೀಯವಾಗಿ ನನ್ನನ್ನು ತುಳಿಯೋ ಸಲುವಾಗಿ ಈ ರೀತಿಯಾದಂತಹ ನನಗೆ ಏನಂದ್ರೆ ಕೇಸನ್ನ ದಾಖಲು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಏನಂದ್ರೆ ತನ್ನಲ್ಲಿರುವಂತಹ ಬತ್ತಳಿಕೆಯನ್ನ ಬಳಕೆಯನ್ನ ಮಾಡಿ, ಅಂದ್ರೆ ಕೇಂದ್ರದ ಬೇರೆ ಬೇರೆ ಇಲಾಖೆಗಳ ಮೂಲಕವಾಗಿ ನನ್ನ ಮೇಲೆ ಇನ್ವೆಸ್ಟಿಗೇಷನ್ ನಡೆಸೋ ಸಲುವಾಗಿ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಳ್ತಿದೆ ಅನ್ನುವಂತಹ ವಿಚಾರ ಒಂದು ಇಡಿ ಆದ್ರೆ, ಮತ್ತೊಂದು ಕಡೆಗೆ CBI ಸಹಿತ ಏನಂದ್ರೆ ಯಾವಾಗ BS ಯಡಿಯೂರಪ್ಪನವರು CM ಆಗಿರ್ತಾರೆ ಆ ಸಂದರ್ಭದಲ್ಲೂ ಸಹಿತ ರಾಜಕೀಯವಾಗಿ ಪ್ರೇರಿತವಾಗಿ ಅದನ್ನ ಎನ್ಕ್ವೈರಿಗೆ ಕೊಟ್ಟರು ಅನ್ನುವಂತಹ ವಿಚಾರವನ್ನು ಸಹಿತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾನೆ ಇದ್ರು. ಈಗ ಇಡಿ ವಿಚಾರವಾಗಿ ಇಡಿ ಪೂರ್ತಿಯಾಗಿ ಏನಂತಂದ್ರೆ ಕ್ಲೀನ್ ಚೀಟ್ ಸಿಕ್ಕಿರುವಂತಹ ಕಾರಣಕ್ಕಾಗಿ, ಅಂದ್ರೆ ಬಿಗ್ ರಿಲೀಫ್ ಸಿಕ್ಕಿರುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸಹಿತ ಅವರು ಇನ್ನು ಮುಂದೆ ಜೈಲಿಗೆ ಹೋಗೋದಾಗಿರ್ಬೋದು ಅಥವಾ ಪದೇ ಪದೇ ಅವರಿಗೆ ಸಮನ್ಸ್ ಕೊಡೋದಾಗಿರ್ಬೋದು ಅಥವಾ ಏನಂದ್ರೆ ಬಂದು ವಿಚಾರಣೆಗೆ ಹಾಜರಾಗಿ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಮತ್ತು ಅದರ ಜೊತೆಗೆ 2023 ಕರ್ನಾಟಕ ವಿಧಾನಸಭೆ ಚುನಾವಣೆ ಸಂದರ್ಭದ ಒಂದು ಪ್ರಸಂಗವನ್ನ ಇಲ್ಲಿ ನೆನಪಿಸಿಕೊಳ್ಳಬೇಕು.
ಮಾಡಬೇಕು. ಯಾಕಂದ್ರೆ ಆ ಸಂದರ್ಭದಲ್ಲಿ ಟಿಕೆಟ್ ಫೈನಲ್ ಆಗ್ತಾ ಇರುತ್ತೆ, ಕಾಂಗ್ರೆಸ್ನ ನಾಯಕರುಗಳು ಪದೇ ಪದೇ ದೆಹಲಿಗೆ ಬರುವಂತಹ ಸಂದರ್ಭದಲ್ಲೂ ಸಹಿತ ಡಿ ಕೆ ಶಿವಕುಮಾರ್ ಅವರಿಗೆ ಇಡಿಯಿಂದ ನೋಟಿಸ್ ಹೋಗ್ತಾನೆ ಇರ್ತಿತ್ತು. ಮತ್ತೆ ಏನೋ ಭಾರತ್ ಜೋಡೋ ಯಾತ್ರೆ ಅಂತಹ ದೊಡ್ಡ ಯಾತ್ರೆಯ ಸಂದರ್ಭದಲ್ಲೂ ಸಹಿತ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲೂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಬರಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು. ಆದ್ರೆ ಈ ಎಲ್ಲವೂ ಸಹಿತ ಈಗ ಏನಂತಂದ್ರೆ ಪೂರ್ತಿಯಾಗಿ ನಿಂತು ಹೋಗ್ಬಿಡುತ್ತೆ. ಮತ್ತೆ ಅದರ ಜೊತೆಗೆ 54 ದಿವಸಗಳ ಕಾಲ ಯಾವುದೇ ಏನಂತಂದ್ರೆ ಅಪರಾಧ ಇಲ್ಲದೇನೆ ಈಗ ಅವರು ಕ್ಲೈಮ್ ಮಾಡ್ಕೊಳ್ಳುವಂತಹ ರೀತಿ ಹೇಳ್ತಾರೆ ನಿಮಗೆ. ಅಂದ್ರೆ ನಾನು ಯಾವುದೇ ತಪ್ಪು ಮಾಡದೇನು ಸಹಿತ 54 ದಿವಸಗಳ ಕಾಲ ನಾನು ಜೈಲಲ್ಲಿ ತಿಹಾರ್ ಜೈಲಲ್ಲಿ ಇಟ್ಟರು ಅನ್ನುವಂತಹ ಒಂದು ಏನಂದ್ರೆ ಆ ಒಂದು ಭಾವನಾತ್ಮಕ ಒಂದು ಏನೋ ಹಾಕುವಂತದ್ದಿದೆಯಲ್ಲ, ಅದು ತುಂಬಾ ರಾಜಕೀಯವಾಗಿರಂತಂದ್ರೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನದ ಏನಂತಂದ್ರೆ ಸೀಟ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಷ್ಟು ದಿವಸದ ಕಾಲ ಏನಂದ್ರೆ ಹೈಕಮಾಂಡ್ ನಾಯಕರಿಗೂ ಸಹಿತ ಒಂದು ಏನಂದ್ರೆ ಆತಂಕದ ವಾತಾವರಣ ಇತ್ತು. ಒಂದು ವೇಳೆ ಏನಾದ್ರೂ ಅವರಿಗೆ ಏನಂದ್ರೆ ಉನ್ನತ ಹುದ್ದೆನ ಕೊಟ್ಟದ ಸಂದರ್ಭದಲ್ಲಿ ಅಂದ್ರೆ ಸಿಎಂ ಸ್ಥಾನವನ್ನು ಕೊಡುವಂತಹ ಸಂದರ್ಭದಲ್ಲಿ ಈ ಒಂದು ಇಡಿಯ ಕೇಸ್ ಇದೆ ಅಲ್ಲ ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆ ಇದ್ದೇ ಇತ್ತು. ಈಗ ಆ ಒಂದು ಪ್ರಶ್ನಾರ್ಥಕ ಚಿಹ್ನೆಯು ಸಹಿತ ಏನಾದ್ರೂ ಅಳಿಸಿರುವಂತಹ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಭಾವನಾತ್ಮಕವಾಗಿ, ರಾಜಕೀಯವಾಗಿ ಮತ್ತೆ ಅದರ ಜೊತೆಗೆ ಕಾಂಗ್ರೆಸ್ ಅವರು ಕಳೆದ ಹಲವು ವರ್ಷಗಳಿಂದ ಏನು ಕ್ಲೈಮ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಆರೋಪವನ್ನ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಕೇಂದ್ರ ಸರ್ಕಾರದ ಮೇಲೆ, ಅಂದ್ರೆ ಇಡಿ ಮತ್ತೆ ಏನೋ ಐಟಿಯ ಮೂಲಕವಾಗಿ, ಸಿಬಿಐ ಮೂಲಕವಾಗಿ ನಮ್ಮ ಕಾಂಗ್ರೆಸ್ ನಾಯಕರನ್ನ ಏನಂತಂದ್ರೆ ಸುಖ ಸುಮ್ಮನೆ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿ ಮಾಡಿ ಅವರನ್ನ ಎನ್ಕ್ವೈರಿ ತೆಗೆದು ಅವರಿಗೆ ಏನಂದ್ರೆ ಬಹಳಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ರು ಅನ್ನುವಂಥದ್ದೇನು ದೊಡ್ಡ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ರಲ್ಲ, ಆ ಸಂದರ್ಭದಲ್ಲೂ ಸಹಿತ ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನ ಎಕ್ಸಾಂಪಲ್ ಆಗಿ ಕೊಡೋದಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದು ಒಂದು ರೀತಿಯ ಕಾಂಗ್ರೆಸ್ನ ಪಾಲಿಗೆ ಅದು ಈಗ ಅಸ್ತ್ರವಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಸಹಿತ ದಟ್ಟವಾಗಿ ಕಾಣಿಸ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್.